ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಯಮಕ ಭಾರತದ ಸಂಚಿಕೆಯಲ್ಲಿ 20ನೆಯ ಶ್ಲೋಕವನ್ನು ನೋಡ್ತಾ ಇದ್ದೀವಿ. 20ನೆಯ ಶ್ಲೋಕ ಹೀಗಿದೆ: ಹತ್ವಾಧೇನುಕಮೂಢಂ ಬಲಾತ್ ಪ್ರಲಂಬಂ ಚ ಖೇಟ್ಸಧೇನುಕಮೂಢಂ ವ್ರಜಮಾವೀತ್ ಅಮೃತಾಶಃ ಪೀತ್ವಾ ವಹ್ನಿಂ ಚರಸ್ಥಿರಾದಮೃತಾಶಃ. ಈ ಶ್ಲೋಕ ಗಮನಿಸಿದಾಗ ಇಲ್ಲಿ ಬರುವಂಥ ಎರಡು ಪ್ರಸಂಗ, ಒಂದು ಧೇನುಕಾಸುರ ಭಂಗ, ಮತ್ತೊಂದು ಪ್ರಲಂಬಾಸುರ ಭಂಗ. ಒಬ್ಬನನ್ನು ಕೃಷ್ಣ ಸಾಕ್ಷಾತ್ ತಾನೇ ಕೊಲ್ತಾನೆ, ಮತ್ತೊಬ್ಬನನ್ನು ಬಲರಾಮನ ಒಳಗಡೆ ಇದ್ದು ಕೊಲ್ತಾನೆ. ಎರಡೂ ಕೃಷ್ಣನೇ ಮಾಡಿದ್ದು. ಕೆಲವು ವಿವರಣೆ ನೋಡಿದಾಗ ಎರಡೂ ಮಾಡಿದ್ದು ಬಲರಾಮನೇ ಅಂತ ಸಿಗತ್ತೆ. ಅದರ ಅಭಿಪ್ರಾಯ ಕೃಷ್ಣನೇ ಅವನಲ್ಲಿ ನಿಂತು ಮಾಡಿದ್ದು ಅಂತ ಅರ್ಥೈಸ್ಕೊಳ್ಬೇಕು. ಒಂದೊಂದು ಕಡೆ ಒಂದೊಂದು ವಿವರಣೆ ನಮಗೆ ಸಿಗತ್ತೆ. ಅಂತೂ ಕೃಷ್ಣನೇ ತಾನು ಎಲ್ಲರ ಒಳಗಡೆ ಇದ್ದು ಮಾಡಿಸೋದು, ಅವನೇ ಮಾಡೋದು ಲೆಕ್ಕ, ಅವನೇ ಮಾಡೋದು ಇಲ್ಲ ಅವ್ರ ಕೈಯಲ್ಲಿ ಮಾಡಿಸೋದು ಅನ್ನೋದರ ಅಭಿಪ್ರಾಯ ಅವರ ದೇಹದಲ್ಲಿದ್ದು ಮಾಡಿದ್ದು, ಲೋಕದಲ್ಲಿ ಅವರು ಮಾಡಿದರು ಅಂತ ಪ್ರಸಿದ್ಧಿಗೆ ಬರುತ್ತೆ ಅಷ್ಟೆ. ಅದರಲ್ಲಿ ಧೇನುಕಾಸುರ ಪ್ರಸಂಗ ಮತ್ತು ಈ ಪ್ರಲಂಬಾಸುರ ಪ್ರಸಂಗವನ್ನು ಯಾಕೆ ನೆನಪಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಈ ಧೇನುಕಾಸುರನಿಗೆ ವರ ಇತ್ತು. ಕೊಟ್ಟವನು ಯಾರು? ದೀರ್ಘ ಆಯುಷ್ಯ ಇರಲಿ ಅವನಿಗೆ ಅಂತ ವರ ಕೊಟ್ಟಿರ್ತಾರೆ. ಅವನು ಗಣಪತಿಯ ಆರಾಧಕ. ಗಣಪತಿ ತಾನು ಧೇನುಕಾಸುರನಿಗೆ ವರವನ್ನು ಕೊಟ್ಟಿರ್ತಾನೆ, ದೀರ್ಘವಾಗಿ ಬಾಳು ಅಂತ. ಏನು ದೀರ್ಘವಾಗಿ ಬಾಳೋದು? ಕೃಷ್ಣ ಬಂದು ಧೇನುಕಾಸುರನ ಮುಗಿಸೇ ಬಿಟ್ಟ. ಇನ್ನು ಪ್ರಲಂಬಾಸುರನಿಗೆ ಗಣಪತಿ ಅಲ್ಲ, ಗಣಪತಿಯ ತಂದೆ ರುದ್ರದೇವರ ಅನುಗ್ರಹ ಇತ್ತು, ಅವನ ವರ ಇತ್ತು. ರುದ್ರನ ಅನುಗ್ರಹ ಇದ್ದರೂ ಅವನ ಕಥೆನೂ ಮುಗೀತು. ಈ ರುದ್ರದೇವರು ಮತ್ತು ಗಣಪತಿಯನ್ನು ಮೀರಿಸಬೇಕು ಅಂದರೆ ವಸ್ತುತಃ ಶೇಷ ರುದ್ರದೇವರಿಗೆ ಸಮಾನ. ಶೇಷ, ರುದ್ರ, ಗರುಡ ಇವರೆಲ್ಲ ಸಮಾನರು ನಿಜ. ಆದರೆ ಮೀರಿಸಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸಮಾನವಾದ ಶಕ್ತಿ ಇರುತ್ತೆ, ಮೀರಿಸೋದು ಹೇಗೆ? ರುದ್ರದೇವರೇ ವರ ಕೊಟ್ಟಿರೋದು. ಗಣಪತಿಯ ವರವನ್ನೇನೋ ಮೀರಿಸ್ಬೋದು. ಗಣಪತಿಯ ಚಿಕ್ಕವನು ತಾರತಮ್ಯದಲ್ಲಿ ಕಕ್ಷೆಯಲ್ಲಿ, ಶೇಷದೇವರು ದೊಡ್ಡವರು. ಆದರೂ ಈ ಗಣಪತಿ ಮತ್ತು ರುದ್ರ ಇವರಿಬ್ಬರು ವರ ಕೊಟ್ಟ ಈ ಅಸುರನನ್ನು ಗೆದ್ದ ಕೃಷ್ಣ. ಅದು ನಿಜ ಹೌದು. ಯಾಕೆ? ರುದ್ರದೇವರು ಗಣಪತಿ ಇವರೆಲ್ಲ ದೇವರನ್ನು ಆರಾಧನೆ ಮಾಡ್ತಾ ಕೂತಿರೋರು. ರುದ್ರದೇವರು ತಲೆ ಮೇಲೆ ಗಂಗೆಯನ್ನು ಹೊತ್ತುಕೊಂಡು ಕೂತಿದ್ದಾರೆ. ಗಣಪತಿ ತಾನು ವಿಶ್ವಂಭರ ರೂಪಿ ಪರಮಾತ್ಮನನ್ನು ಧ್ಯಾನ ಮಾಡಿ ಮಾಡಿ ತಾನು ಗಣಪತಿ ಮುಖ ನಿಜವಾಗಿ ಪಡೆದಾಗ, ಹಾಗಾದರೆ ತಾನು ಅಂಥ ಮುಖ ಪಡೀಲಿಕ್ಕೆ ಅಂಥ ಮುಖ ಇರೋ ದೇವರ ಧ್ಯಾನ ಮಾಡಬೇಕಾಗಿತ್ತು. ಅದನ್ನು ಮಾಡಿದ ಯಾರು? ಗಣಪತಿ. ಹಾಗೆ ವಿಶ್ವಂಭರ 19 ಮುಖದ ಆ ವಿಶ್ವಂಭರನನ್ನು
ವಿಶ್ವರೂಪಿ ಪರಮಾತ್ಮನನ್ನು ಪ್ರಾರ್ಥಿಸಿದ ಕಾರಣ, ಧ್ಯಾನ ಮಾಡಿದ್ದ ಕಾರಣ ಗಜವಕ್ತ್ರತಾಂ, ಆನೆಯ ಮುಖವನ್ನು ಇವನು ಪಡೆದ. ಹೀಗೆ ತನ್ನ ಮುಖ ಪಡಿಲಿಕ್ಕೆ, ತನ್ನ ದೇಹದಲ್ಲಿ ಒಂದು ಅಂಗ ಪಡಿಲಿಕ್ಕೆ ಅವನ ಧ್ಯಾನ ಬೇಕು. ಅಂಥವನೇ ಕೃಷ್ಣ, ಆ ದೇವರೇ ಕೃಷ್ಣ. ರುದ್ರದೇವರನ್ನು ಎಷ್ಟು ಬಾರಿ ರಕ್ಷಣೆ ಮಾಡಿದ ದೇವರು ಅನೇಕ ರೂಪಗಳಲ್ಲಿ. ಹೀಗೆ ಬೇರೆ ಬೇರೆ ವಿಚಾರ ಮಾಡಿ ನೋಡಿದಾಗ ರುದ್ರದೇವರು ವರ ಕೊಟ್ಟ ವ್ಯಕ್ತಿಯನ್ನು ಕೊಂದಿದ್ದು ದೊಡ್ಡ ವಿಷಯನೇ ಅಲ್ಲ. ಗಣಪತಿ ವರ ಕೊಡಲಿ, ಅದೆಲ್ಲ ನಶ್ವರ ಆಯಿತು. ನಿಜ. ಯಾಕೆ? ಗಣಪತಿ ರುದ್ರದೇವರೇ ದೇವರ ಆರಾಧಕರು. ಅವರು ಕೂಡ ಯಾವತ್ತೂ ದೇವರ ಸಂಕಲ್ಪ ವಿರುದ್ಧವಾಗಿ ಮಾಡಲ್ಲ. ಹಾಗೆ ಆಜ್ಞೆ ಆಗಿರುತ್ತೆ. ಹಾಗಾಗಿ ನಾಟಕದ ರೀತಿಯಲ್ಲಿ ಮಾಡಿರ್ತಾರೆ. ಅದನ್ನು ಭಗವಂತ ಹೋಗಲಾಡಿಸ್ತಾನೆ. ತಾನಂಥ ಅಸುರನ್ನ ಸಂಹಾರ ಮಾಡೇ ಮಾಡ್ತಾನೆ. ಅದನ್ನು ಇಲ್ಲಿ ಹತ್ವಾ ಧೇನುಕ ಮೂಢಂ ಅಂತ, ಮೂಢ ಆ ಧೇನುಕ, ಆ ಮೂರ್ಖನಾದ ಧೇನುಕಾಸುರನ ಸಂಹಾರವನ್ನು ಮಾಡಿದ ಅಂತ ಕೃಷ್ಣನ ಬಗ್ಗೆ ಬಂತು. ಖೇಟ್ ಅಂತ ಹೇಳ್ತಾರೆ. ಯಾಕೆ? ಭಗವಂತ ಖೇಟ್ ಆಗ್ತಾನೆ. ಭಗವಂತನಿಗೆ ಖೇಟ್ ಅಂತ ಹೆಸರು. ಏನಿದು ಖೇಟ್ ಅಂದರೆ? ಖ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಅಂದರೆ ಮನಸ್ಸು ಅಂತ ತಗೊಳ್ಳಿ, ಅಥವಾ ಆಕಾಶ ಅಂತ ತಗೊಳ್ಳಿ. ಇಂದ್ರಿಯಕ್ಕೆ, ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು? ರುದ್ರದೇವರು ಅಂತ ಅರ್ಥ. ಹಾಗಾದರೆ ಖ ಇಟ್ ಅಂದರೆ ಪೂಜೆ ಮಾಡೋದು ಅಂತ ಅರ್ಥ. ಯಾರನ್ನು ಪೂಜೆ ಮಾಡ್ತಾ ಇದ್ದಾರೆ? ಖ ಅನ್ನೋರು ಪೂಜೆ ಮಾಡ್ತಾ ಇದ್ದಾರೆ. ಖ ಅಂದರೆ ರುದ್ರದೇವರಾಯಿತು. ಯಾಕೆ? ಮನಸ್ಸು ಅಂತ ಅರ್ಥ. ಖ ಅನ್ನೋ ಶಬ್ದಕ್ಕೆ ಇಂದ್ರಿಯ, ಮನಸ್ಸು ಅಂತ ತಗೊಳ್ಳೋದು. ಇನ್ನೊಂದು ಖ ಅಂದರೆ ಆಕಾಶ ಅಂತ ಅರ್ಥ. ಆಕಾಶಾಭಿಮಾನಿ ಗಣಪತಿ ಬಹಳ ಪ್ರಸಿದ್ಧ. ಆಕಾಶಕ್ಕೆ ಅಭಿಮಾನಿ ದೇವತೆ ಅಂದರೆ ಗಣಪತಿ. ಆಕಾಶದಲ್ಲಿ ನಾವೆಲ್ಲ ಸಂಚಾರ ಮಾಡ್ತಾ ಇರ್ತೀವಿ. ಲೋಕದಲ್ಲಿ ಸಂಚಾರ ನಿಜ, ಆಕಾಶದಲ್ಲೂ ಸಂಚಾರ ಮಾಡ್ತೀವಿ. ಗಣಪತಿ ಅನುಗ್ರಹ ಇಲ್ಲದೆ ಇದ್ದರೆ, ವಿಘ್ನ ಬಂದರೆ ಆಕಾಶದಲ್ಲಿ ಸಂಚಾರ ಮಾಡೋರ ಕಥೆ ಏನು? ಮೇಲಿನ ಕೆಳಗೆ ಬೀಳಬೇಕಷ್ಟೆ. ಗಣಪತಿಯ ಅನುಗ್ರಹ ಇಲ್ಲದೇನೆ ಆಕಾಶ ಮಾರ್ಗದಲ್ಲಿ ಸಂಚಾರವೇ ಇಲ್ಲ. ಆಕಾಶ ಎಲ್ಲ ಕಡೆ ಇದೆ. ಭೂಲೋಕದಲ್ಲಿದೆ, ಮೇಲಿನ ಲೋಕದಲ್ಲಿದೆ. ಇಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಾವು ಆರಾಮಾಗಿ ಸಂಚಾರ ಮಾಡ್ಕೊಂಡಿರಬೇಕು ಅಂದರೆ ಗಣಪತಿಯ ಅನುಗ್ರಹ ಬೇಕು, ವಿಘ್ನೇಶ್ವರನ ಅನುಗ್ರಹ ಬೇಕು. ಅಂಥ ಆ ಗಣಪತಿಯ ವರವನ್ನು ಪಡೆದ ಧೇನುಕಾಸುರನನ್ನಾಗಲಿ, ರುದ್ರನ ವರ ಪಡೆದ ಈ ಪ್ರಳಂಬರನ್ನಾಗಲಿ ಹೇಗೆ ಇವನು ಕೊಲ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ಇವನು ಖೇಟ್ ಆದ್ರಿಂದ ಆಯಿತು. ರುದ್ರದೇವರು ಗಣಪತಿಗೆ ಇವನೇ ಆರಾಧ್ಯ ಮೂರ್ತಿ. ಹಾಗಾಗಿ ಖೇಟ್ ಆಗಿರೋದ್ರಿಂದ ಇವನಿಗೆ ಸಮಸ್ಯೆ ಆಗಲಿಲ್ಲ. ಅಷ್ಟೇ ಅಲ್ಲ, ಮುಂದೆ ಕಾಡ್ಗಿಚ್ಚನ್ನು ತಾನು ಪಾನ ಮಾಡಿದ ಅನ್ನುವ ವಿಷಯವನ್ನು ಕೊನೆಗೆ ಉಲ್ಲೇಖ ಮಾಡಿದ್ದಾರೆ. ವ್ರಜಮಾವೀದಮೃತಾಶಃ, ರಕ್ಷಣೆ ಮಾಡಿದ. ಆವೀತ್ ಯಾವುದನ್ನ? ಗೋಕುಲದ ರಕ್ಷಣೆ ಕೃಷ್ಣನ ಆದ್ಯ ಕರ್ತವ್ಯ. ಅದು ಮಾಡಿದ್ದಾನೆ. ಅದು ಹೇಗೆ? ಚರಸ್ಥಿರಾದಂ ವನ್ಹಿಂಪೀತ್ವ. ಚರ ಸ್ಥಿರ, ಬೆಂಕಿಗೆ ನೀವು ಬದುಕಿರೋದು ಮುಂದಿರಲಿ, ಅದು ಸ್ಥಿರವಾದ ವಸ್ತು ಇರಲಿ, ಚಲ ಅಚಲ, ಓಡೋ ವಸ್ತು, ಓಡಾಡೋ ವಸ್ತು, ಓಡಾಡದೇ ಇರೋ ವಸ್ತು, ಯಾವುದು ಬೇಕಾದ್ರೆ ಅದನ್ನು ತಿನ್ನೋದು ಬೆಂಕಿಯ ಸ್ವಭಾವ. ಬೆಂಕಿ ಮುಂದೆ ಏನಿರುತ್ತೋ ಅದು ಆಹುತಿಯಾಗಿ ಹೋಗ್ತಾ ಇರುತ್ತಷ್ಟೆ. ಅದು ಬದುಕಿರಲಿ ಬದುಕದೇ ಇರಲಿ, ಬೆಂಕಿಯ ಸಂಪರ್ಕ ಹಾಗೆ. ಅಂಥ ಕಾಡ್ಗಿಚ್ಚನ್ನು ಭಗವಂತ ಆವತ್ತಿನ ದಿವಸ ಕುಡಿದು ರಕ್ಷಣೆ ಮಾಡ್ದ. ಈ ಕಾಡ್ಗಿಚ್ಚನ್ನು ಕುಡಿಯುವಂಥ ಅವಶ್ಯಕತೆ ಇತ್ತ ದೇವರಿಗೆ. ಯಾಕೆಂದರೆ ದೇವರು ಯಾವಾಗಲೂ ಅಮೃತ ಕುಡಿಯೋನು. ದೇವರು ಅಮೃತಾಶಃ ಅವನು. ಹಾಗೆ ಋತಾಶಃ, ದೇವರು ಎರಡನ್ನು ಕುಡಿತಾನೆ. ನಮಗೆಲ್ಲ ಪ್ರಶ್ನೆ ಇರುತ್ತೆ, ದೇವರು ಏನು ತಿಂತಾನೆ? ಉತ್ತರ ಬಂತು, ಅಮೃತಾಶಃ ಋತಾಶಃ, ಎರಡು ತಿಂತಾನೆ. ಎರಡನ್ನು ತಗೊಂತಾನೆ ದಿವಸ ದೇವರು. ಅಮೃತ ಪಾನ ಮಾಡ್ತಾ ಇರ್ತಾನೆ. ಜೊತೆಗೆ ಋತಾಶಃ, ಋತ ಅಂದರೆ ಪ್ರತಿಯೊಬ್ಬರು ಮಾಡಿದ ಪುಣ್ಯ ಕೆಲಸ, ಆ ಪುಣ್ಯ ಫಲ ಏನಿದೆ, ಆ ಪುಣ್ಯ ಫಲವನ್ನು ತಾನು ಅನುಭವಿಸ್ತಾ ಇರ್ತಾನೆ. ಒಳ್ಳೆ ಕಥೆ ಆಯ್ತಲ್ಲ, ನಾವು ಮಾಡೋದು ಪುಣ್ಯ, ಅದನ್ನು ಅನುಭವಿಸೋದು ದೇವರು ಅಂತ. ಹಾಗಲ್ಲ, ಸಾರವಾದ ವಸ್ತು ಏನಿದೆ, ನಾವು ಪುಣ್ಯ ಕೆಲಸ ಏನು ಮಾಡ್ತೀವಿ, ನೈವೇದ್ಯ ಭಗವಂತನೇ ಸಮರ್ಪಣೆ ಮಾಡಿದ್ವಿ, ಪುಣ್ಯ ಕೆಲಸ ಇದು, ಅಲ್ಲಿ ಸಾರ ಭಾಗವನ್ನು ದೇವರು ತಗೊಳ್ಳುತ್ತಾನೆ. ಹೀಗೆ ಋತಾಶ ಮತ್ತು ಅಮೃತಾಶ ಅಂತ ದೇವರನ್ನು ಕರೀತಾರೆ. ಅವನು ಇಂದಿನ ದಿವಸ ವನ್ಹಿಯನ್ನು ತಗೊಂಡ, ಅಮೃತ ತಗೊಂಡವನು, ಹಾಲನ್ನು ತಗೊಂಡವನು, ಈ ಗೋವುಗಳ ಹಾಲನ್ನು, ಅದೇ ರೀತಿ ಸಾರ ವಸ್ತುಗಳನ್ನು ತಿನ್ನೋನು ಕಾಡ್ಗಿಚ್ಚನ್ನು ನುಂಗೋ ಅವಶ್ಯಕತೆ ಇತ್ತ. ಅಂದರೆ ಭಕ್ತರ ಮೇಲೆ ಎಷ್ಟು ಕೃಪೆ ಅಂದರೆ ಏನು ಬೇಕಾದ್ರೂ ನುಂಗ್ತೀನಿ ನಾನು, ವಿಷಾನೂ ತಗೊಳ್ತೀನಿ, ಆದರೆ ಭಕ್ತರ ರಕ್ಷಣೆ ನಾನು ಮಾಡ್ತೀನಿ ಅನ್ನುವ ತನ್ನ ದೀಕ್ಷೆ ಏನಿದೆ, ನಿಷ್ಠೆ, ಅದನ್ನು ತೋರಿಸ್ಕೊಂಡಿದ್ದಾನೆ. ಆ ವಿಷ ಯಾವ ಲೆಕ್ಕ? ಇಂಥ ಸಾವಿರಾರು ವಿಷಗಳು ಏನೇನಿದೆ ಅಂಥ ಎಲ್ಲ ವಿಷಗಳನ್ನು ಪಾನ ಮಾಡೋಕ್ಕೆ ಭಗವಂತನಿಗೆ ದೊಡ್ಡ ವಿಷಯನೇ ಅಲ್ಲ. ಈ ಕಾಡ್ಗಿಚ್ಚನ ಪಾನ, ಇದು ಬೆಂಕಿಯ ಪಾನ ಆಯಿತು. ಕಾಲಕೂಟ ವಿಷ, ಈ ಥರದ ಅನೇಕದಿದೆ.
ಭಗವಂತ ಅಮೃತವನ್ನು ಕುಡಿದಿರೋನು. ವಸ್ತುದ ಅಮೃತ ಕುಡಿಯೋದ್ರಿಂದ ಅವನಿಗೇನೋ ಆಯಿತು ಅಂತಿಲ್ಲ. ಅವನಿಗೆ ಅಮೃತಕ್ಕೆ ಒಂದು ಶಕ್ತಿ ಬರುತ್ತಷ್ಟೇ. ಅವನು ಕುಡಿದ್ರೆ, ಅವನ ಸಂಪರ್ಕ ಬಂದರೆ ಅಮೃತ ಪವಿತ್ರ ಆಗತ್ತೆ. ಅಂಥ ಭಗವಂತ ಅವನು ವಿಷಪಾನ ಮಾಡ್ಬೋದು, ಕಾಡ್ಗಿಚ್ಚನ್ನು ಪಾನ ಮಾಡ್ಬೋದು, ಬೆಂಕಿಯ ಪಾನ, ಏನು ಬೇಕಾದ್ರೆ ಕಷ್ಟ ಆಗಲಿ ಅದನ್ನೆಲ್ಲ ತಾನು ಕುಡಿದು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಭಗವಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಈ ಪ್ರಸಂಗದಿಂದ. ಅಂತ ಸಧೇನುಕಂ ವ್ರಜಮಾವೀತ್, ಅಲ್ಲಿ ಹಸುಗಳಿಂದ ಸಹಿತವಾದ ಎಲ್ಲ ಕರುಗಳನ್ನು, ಗೋಕುಲವನ್ನು ಅಲ್ಲಿ ರಕ್ಷಣೆ ಮಾಡಿದ ಪರಮಾತ್ಮ ಅನ್ನುವ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಇಲ್ಲಿ ಬಲಾತ್ ಅಂತ ಒಂದು ಶಬ್ದ ಬರುತ್ತೆ. ಬಲಾತ್ ಪ್ರಲಂಬಂ ಅಂದರೆ ತನ್ನ ಬಲ ಹಾಕಿ ಪ್ರಲಂಬಾಸುರನ ಹತ್ಯೆ ಮಾಡಿದ ಅಂತ ಅರ್ಥ ಅಲ್ಲ. ಬಲಾತ್ ಅಂದರೆ ಬಲರಾಮನ ಮುಖಾಂತರ ಅಂತ ಅರ್ಥ. ಇಲ್ಲಿ ಬಲ ಅನ್ನೋ ಶಬ್ದಕ್ಕೆ ಬಲರಾಮ ಅಂತ ಅರ್ಥ. ಅದು ಪೂರ್ಣ ಹೆಸರು ಹೇಳಿಲ್ಲ, ಒಂದು ಸ್ವಲ್ಪ ಹೇಳಿದ್ದಾರೆ ಅಷ್ಟೇ. ಬಲ ಅಂತ ಕರೆದಿದ್ದಾರೆ, ರಾಮ ಅಂತ ಕರೀತಾರೆ, ಬಲ ಅಂತ ಕರೀತಾರೆ, ಸೇರಿಯೂ ಬಲರಾಮ ಅಂತಲೂ ಕರೆಯೋದಿದೆ. ಆ ರೀತಿಯಲ್ಲಿ ಬಲ ಅಂತ ಕರೆದಿದ್ದಾರೆ. ಇಂಥ ಅಪರೂಪದ ಶ್ಲೋಕಕ್ಕೆ ನರಹರಿ ತೀರ್ಥರು ತಮ್ಮ ಟೀಕೆಯಲ್ಲಿ ವಿವರಿಸ್ತಾ, ಪ್ರಲಂಬಂ ಧೇನುಕಂ ಮೂರ್ಖಂ ಹತ್ವಾ ತದ್ವರದಾಧಿಪಃ ಬಲಾವಿಷ್ಟೇನ ರೂಪೇಣ ಸ್ವಯಂ ಚ ಸಹಧೇನುಭಿಃ. ಬಲ ಅಂತಂದರೆ ಬಲರಾಮನಲ್ಲಿ ಆವಿಷ್ಟವಾದ ತನ್ನ ರೂಪದಿಂದಲೇ ಪ್ರಳಂಬಾಸುರನ ವಧೆಯನ್ನು ಮಾಡಿದ ಅಂತ ಅರ್ಥ ಇದೆ. ಸ್ವಸಂಶ್ರಿತಂ ವ್ರಜಂ ಕೃಷ್ಣ ಜುಗೋಪ ಅಮೃತ ಭೋಜನ. ಭೋಜನ ದೇವರಿಗೇನೋ ಅಮೃತ ಭೋಜನ. ಪೀತ್ವಾಗ್ನಿಂ ಸತ್ಯ ಸರ್ವಾಶಃ ಚರಾಚರ ಭುಜಂ ಹರಿಹಿ. ಈ ಚರಾಚರ ಸಮಗ್ರ ಪ್ರಪಂಚವನ್ನು ತಾನೇ ಕಬಳಿಸ್ಕೊಳ್ತಾನೆ ಪ್ರಳಯ ಕಾಲದಲ್ಲಿ. ಅಂಥವನಿಗೆ ಈ ಯಾವ ಕಾಡಿ ಕಿಚ್ಚು, ಇದು ಯಾವ ಲೆಕ್ಕ? ಇದನ್ನು ಸಮೇತ ಇಡೀ ಏನು ಬೇಕಾದ್ರೂ ಅವನು ತಾನು ಕುಡಿಬೋದು. ಅಂಥ ಶಕ್ತಿ ದೇವರಿಗಿದೆ. ಅವನಿಗೆ ಯಾವುದೇ ಒಂದು ಪ್ರಭಾವ ಬೀರೋದಿಲ್ಲ. ಅಂಥ ಪರಮಾತ್ಮನನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಈ ಶ್ಲೋಕದಲ್ಲಿ ಬರುವಂಥ ಕೆಲವು ಸ್ವಾರಸ್ಯವನ್ನು ಗಮನಿಸೋಣ. ಒಂದು ಪ್ರಶ್ನೆ ಮಾಡಿಕೊಂಡ್ರು, ಅದಕ್ಕೆ ಉತ್ತರವನ್ನು ಇವರು ಕೊಟ್ಟಾಗಿದೆ. ಏನು? ನಾನು ವಿಘ್ನೇಶ್ವರ ವರೇಣ ದೀರ್ಘ ಆಯುಷ್ಯವತೋ ಧೇನುಕಸ್ಯ ಹನನಂ ಕಥಂ ಕೃಷ್ಣೇನ ಕೃತಂ. ಕೃಷ್ಣ ಹೇಗೆ ಮಾಡಿಬಿಟ್ಟ? ವಿಘ್ನೇಶ್ವರ ಅನುಗ್ರಹ ಇತ್ತಲ್ವ. ಅಯ್ಯೋ, ಆಕಾಶಾಭಿಮಾನಿಯಾದ ಆ ವಿನಾಯಕನಿಗೆ ಸ್ವಾಮಿಯವನು ದೇವರು. ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಇನ್ನು ಮುಂದಕ್ಕೆ ಹೋಗ್ತಾ ಚರಾಚರ, ಚರ ಸ್ಥಿರ ಅದಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಇದಕ್ಕೆ ಅರ್ಥವನ್ನು ಬಿಡಿಸ್ತಾ ಇಲ್ಲಿ ಹೇಳ್ತಾರೆ, ಚರ ಸ್ಥಿರ, ಒಂದು ಓಡಾಡುವಂಥ ವಸ್ತು, ಇನ್ನೊಂದು ಸ್ಥಿರವಾದ ವಸ್ತು. ಇದನ್ನು ತಿಂದ. ಯಾಕೆ ಇವನು ಹೀಗೆ ವನ್ಹಿಯನ್ನು ಕುಡ್ದ? ಈ ಚರಾಚರ ವಸ್ತುಗಳನ್ನು ತಗೊಂಡಿದ್ದು ಕಾಡ್ಗಿಚ್ಚು. ಆ ಕಾಡ್ಗಿಚ್ಚನ್ನು ಇವನು ಸ್ವೀಕಾರ ಮಾಡಿದ. ಯಾಕೆ ಮಾಡ್ದ ಅಂದರೆ ಋತಾಶ, ಸತ್ಯ ಸಂಕಲ್ಪ. ಅದು ಸಂಕಲ್ಪ ಮಾಡಿಬಿಟ್ಟಿರ್ತಾನೆ, ಇಂಥದ್ದನ್ನು ಹೀಗೆ ಮಾಡಬೇಕು ಅಂತ. ಅದು ಹಾಗೇ ಮಾಡ್ತಾನೆ. ಬೇರೆ ಥರ ಅವನದನ್ನು ಏನೊಂದು ಪ್ರೋಕ್ಷಣೆ ಮಾಡಿ ಬೆಂಕಿಯನ್ನು ಆರಿಸ್ತಾ ಹಾಗೆಲ್ಲ ಮಾಡಲಿಲ್ಲ ದೇವರು. ತಾನೇ ಅದನ್ನು ತಗೊಂಡು ತಾನು ತೋರಿಸಿದ್ದಾನೆ. ಇಲ್ಲಿಯೇ ಸತಂ ಗೃಹೀತ್ವಾ ಪ್ರಪದೋರ್ ಭ್ರಮಯಿತ್ವೇಕ ಪಾಣಿನ ವಿಚಿಕ್ಷೇಪ ತೃಣರಾಜಾಗ್ರೆ ಬ್ರಾಹ್ಮಣ ತ್ಯಕ್ತ ಜೀವಿತಂ ಅಂತೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ವರ್ಣಿಸ್ತಾ ಹೋಗ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ ಅವತ್ತು ಆ ವಧ ಆದಾಗ. ಇನ್ನು ಧೇನುಕಾಸುರ ಪ್ರಸಂಗವನ್ನು ವಿಶೇಷವಾಗಿ ವಿವರಿಸ್ತಾರೆ. ಒಬ್ಬ ಧೇನುಕ ಬರಲಿಲ್ಲ ಅಲ್ಲಿ ಕತ್ತೆ ರೂಪದಲ್ಲಿರೋ ಅನೇಕರು ಬಂದರು. ಕತ್ತೆ ರೂಪದಲ್ಲಿ ಖರತರ ದುಷ್ಟರು, ಈ ಅತ್ಯಂತ ದುಷ್ಟರು ಎಲ್ಲರೂ ಗುಂಪು ಗುಂಪೇ ಬಂದು ಒಬ್ಬರನ್ನೂ ಬಿಡಲಿಲ್ಲ ಸ್ವಾಮಿ ಕೃಷ್ಣ. ಅದನ್ನು ಇಲ್ಲಿ ನೆನಪಿಸ್ಕೊಳ್ತಾರೆ. ತಾಲವೃಂದಾತ್ ಫಲಾನಿ ಗಲಯಂತಂ. ಅದು ತಾಲಮರ ಇತ್ತು, ಅದರ ಹಣ್ಣು ಬೇಕಾಗಿತ್ತು, ಕಿತ್ತುತ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದ ಈ ಎಲ್ಲ ಘಟನೆಗಳನ್ನು ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಇದನ್ನು ಇಲ್ಲಿ ನಾವು ಗಮನಿಸ್ಕೊಳ್ಬೇಕು. ಕೊನೆಗೆ ಬಲರಾಮ ಅಂತ ಬಂದಿದ್ದೆ ಆ ಪ್ರಳಂಬಾಸುರನ ಸಂಹಾರ ಮಾಡಿದಾಗ. ಅದೊಂದು ವಿಶೇಷ. ಬಲರಾಮನಿಗೆ ರಾಮ ಅಂತಿತ್ತು, ಬಲ ನಿಜವಾಗ ಆ ಹೆಸರಿಗೊಂದು ಸಾರ್ಥಕ್ಯ ಬಂದಿದ್ದು. ತಸ್ಮಿನ್ ಹತೆ ಸುರಗಣ ಬಲದೇವನಾಮ ರಾಮಸ್ಯ ಚಕ್ರುರ್ ಅತಿ ತೃಪ್ತಿಯುತ ಹರಿಶ್ಚ. ಬಲದೇವ ಅಂತ ಬಂತು ಹೆಸರು. ಬಲರಾಮ, ಅಲ್ಲಿ ಬಲ ಅನ್ನೋದಕ್ಕೊಂದು ಸಾರ್ಥಕತೆ ಸಿಕ್ತು. ಬಲದೇವ ಅಂತ ಬಲರಾಮನಿಗೆ ಒಂದೇನು ದಿವಸ ಹೆಸರು ಬಂತು. ಯಾಕೆ ದೇವತೆಗಳೇ ಅವನಿಗೆ ಹೆಸರಿಟ್ಟುಬಿಟ್ರು. ಈ ಬಲ ನೋಡಿ ಪ್ರಳಂಬಾಸುರನ ವಧೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ಪರಮಾತ್ಮ ತಾನು ಕಾಡ್ಗಿಚ್ಚಿನ ಪಾನನಾರು ಮಾಡಿ ಭಕ್ತರ ರಕ್ಷಣೆ ಮಾಡ್ತಾನೆ. ಅವನಿಗೆ ಯಾವುದು ಏನೂ ಆಗಲ್ಲ. ಭಕ್ತರ ರಕ್ಷಣೆಯನ್ನು ಈ ರೀತಿ ಭಗವಂತ ಈ ಧೇನುಕಾಸುರನ ಸಂಹಾರ, ಪ್ರಳಂಬಾಸುರನ ಸಂಹಾರ ಆಯಿತು,
ಕಾಡ್ಗಿಚ್ಚಿನ ಪಾನ ಆಯಿತು. ಹೀಗೆ ಪ್ರತಿಯೊಂದು ಘಟನೆಗಳನ್ನು ಯಮಕ ಭಾರತದಲ್ಲಿ ಆ ಕೃಷ್ಣ ಚರಿತ್ರೆಯಲ್ಲಿ ಸ್ವಾರಸ್ಯವನ್ನು ಹೇಳ್ತಾ ಆ ಭಾಗಗಳನ್ನು ನಿರೂಪಿಸಿದ್ದಾರೆ. ಇಂಥ ಈ ಯಮಕ ಭಾರತದ ಶ್ಲೋಕದ ಪಾರಾಯಣದ ಫಲ ಏನು ಅಂತ ಬಂದಾಗ, ಭಗವಂತನ ವಿಶಿಷ್ಟವಾದ ರಕ್ಷಣೆ. ಕಾಡ್ಗಿಚ್ಚಿನಂಥ ಕಷ್ಟಗಳು ನಮ್ಮ ಹತ್ರ ಇರ್ಬೋದು, ಅನೇಕ ಕಷ್ಟಗಳು, ಅದನ್ನೆಲ್ಲ ನುಂಗ್ಬಿಡ್ತಾನೆ ದೇವರು. ಎಲ್ಲವನ್ನು ನುಂಗಿ ತಾನು ನಮ್ಮ ಬಳಿ ಬಂದು ರಕ್ಷಣೆಯನ್ನು ನೀಡ್ತಾನೆ. ಎಷ್ಟೇ ಕಷ್ಟಗಳಿರಲಿ ಅವನು ನುಂಗ್ಬಿಡ್ತಾನೆ. ಕಾಡ್ಗಿಚ್ಚು ಎಲ್ರಿಗೂ ತೊಂದರೆ ಕೊಡುತ್ತೆ. ಹಾಗೆ ನಮ್ಮ ಕಷ್ಟಗಳು ಬೇಕಾದಷ್ಟಿದೆ, ಅದೆಲ್ಲ ಇದ್ದರೆ ಅವನೇ ನುಂಗ್ಬಿಡ್ತಾನೆ. ನಾನಿದ್ದೀನಿ, ಯೋಚನೆ ಮಾಡಬೇಡಿ, ಅದು ಅವನಿಗೇನಾಗಲ್ಲ, ನುಂಗಿ ನಮಗೆ ಅನುಗ್ರಹ ಮಾಡ್ತಾನೆ. ಹೀಗೆ ವಿಶಿಷ್ಟವಾದ ಅನುಗ್ರಹ ಪ್ರಾಪ್ತಿ ಈ ಶ್ಲೋಕದ ಪಾರಾಯಣದಿಂದ ಆಗೋದಲ್ಲಿ ಸಂಶಯ ಇಲ್ಲ. ಗಣಪತಿಯ ಅನುಗ್ರಹ, ರುದ್ರದೇವರ ಅನುಗ್ರಹ ಖಂಡಿತ ಆಗುತ್ತೆ. ಈ ಕೃಷ್ಣನ ಚಿಂತನೆ ಮಾಡಿದರೆ ಗಣಪತಿ ರುದ್ರದೇವರಿಗೆ ನೀವೇ ದೊಡ್ಡವರು ಅಂತ ಯೋಚಿಸಿ ನಾವು ದೈತ್ಯರ ಥರ ಹೋದರೆ ಅವ್ರಿಗಿಷ್ಟ ಆಗಲ್ಲ. ಗಣಪತಿ ಆರಾಧ್ಯ ಕೃಷ್ಣ, ರುದ್ರದೇವರ ಆರಾಧ್ಯ ಮೂರ್ತಿ ಕೃಷ್ಣ ಅಂತ ಯೋಚಿಸಿದಾಗ ಅವರಿಬ್ಬರ ಅನುಗ್ರಹಕ್ಕೂ ಇಲ್ಲಿ ಪಾತ್ರರಾಗಬಹುದು ಅನ್ನೋ ವಿಷಯವನ್ನು ತಿಳಿಸ್ತಾ, ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಅರ್ಜುನ್ ಮತ್ತು ಕುಟುಂಬ, ಜರ್ಮನಿ. ಇವರಿಗೆ ವಿಶೇಷವಾಗಿ ಆ ಕೃಷ್ಣನ ಪೂರ್ಣ ಅನುಗ್ರಹ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಅವರ ಕುಟುಂಬಕ್ಕೆ ಇಷ್ಟಾರ್ಥ ನೆರವೇರಲಿ, ಅನಿಷ್ಟಗಳೆಲ್ಲ ವಾರಣೆ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.